ಹಾಟ್ಸ್ಪಾಟ್ ಆಗ್ತಾ ಇದೆಯಾ ಬೆಂಗಳೂರು? ಗರ್ಭಿಣಿಯರು, ಬಾಣಂತಿಯರು, ಮಕ್ಕಳೇ ಹುಷಾರ್. ಹೃದಯ ಕಾಯಿಲೆಯಿಂದ ಬಳಲುವವರು ಕೂಡ ಅಲರ್ಟ್ ಆಗಿರಬೇಕು. ವಿದೇಶಗಳಲ್ಲಿ ಈ ಕೋವಿಡ್ನ ಉಪತಳಿ JN1 ಹಾವಳಿ ಜಾಸ್ತಿ ಆಗ್ತಾ ಇದೆ. ಗರ್ಭಿಣಿಯರು, ಮಕ್ಕಳ ಮೇಲೆ ಆರೋಗ್ಯ ಇಲಾಖೆ ಸಾಕಷ್ಟು ನಿಗಾ ವಹಿಸ್ತಾ ಇದೆ. ಉಸಿರಾಟದ ತೊಂದರೆ, ACRI ಕೇಸ್ಗಳಲ್ಲಿ ಟೆಸ್ಟ್ ಕಡ್ಡಾಯಗೊಳಿಸಲಾಗಿದೆ. ಕೋವಿಡ್ JN1 ಹಾವಳಿ ವಿದೇಶಗಳಲ್ಲಿ ಸಾಕಷ್ಟು ಜಾಸ್ತಿ ಆಗ್ತಾ ಇದೆ. ಭಾರತದಲ್ಲಿ ಇನ್ನೂ ಅಷ್ಟಾಗಿ ಇಲ್ಲ, ಆದರೆ ಎಚ್ಚರಿಕೆ ಕೈಗೊಳ್ಳುವಂಥದ್ದು ಬಹಳ ಬಹಳ ಮುಖ್ಯ. ಉಸಿರಾಟದ ತೊಂದರೆ ಇದ್ದಾಗ ಅಥವಾ SRI ಕೇಸ್ಗಳಲ್ಲಿ ಟೆಸ್ಟ್ ಮಾಡಿಸುವಂಥದ್ದು ಈಗ ಕಡ್ಡಾಯ ಆಗಿದೆ. ಗರ್ಭಿಣಿಯರು, ಬಾಣಂತಿಯರು, ಮಕ್ಕಳು, ವೃದ್ಧರು ಹುಷಾರಾಗಿರಬೇಕು. ಇಮ್ಯುನಿಟಿ ಕಡಿಮೆ ಇದ್ರೆ ಹುಷಾರಾಗಿರಬೇಕು. ಹೆಚ್ಚಿನ ಇಮ್ಯುನಿಟಿ, ರೋಗ ನಿರೋಧಕ ಶಕ್ತಿಯನ್ನ ಬೆಳೆಸಿಕೊಳ್ಳುವತ್ತ ಗಮನ ಕೊಡಬೇಕು. ಆಮೇಲೆ ಸ್ವಚ್ಛತೆಗೂ ಕೂಡ ಹೆಚ್ಚಿನ ಗಮನ ಕೊಡಬೇಕು. ಗರ್ಭಿಣಿಯರು, ಎಳೆ ಮಕ್ಕಳ ವಿಚಾರದಲ್ಲಿ ಬಹಳ ಕೇರ್ಫುಲ್ ಆಗಿರಬೇಕು. ಕೊರೋನಾ ಆತಂಕ ಇನ್ನಷ್ಟು, ಯಾಕಂದ್ರೆ ಶಾಲೆಗಳು ಪುನರಾರಂಭ ಆಗ್ತಾ ಇದೆ. ರಾಜ್ಯದಲ್ಲಿ ಮೇ 29ನೇ ತಾರೀಕಿನಿಂದ ಶಾಲೆಗಳು ಓಪನ್ ಆಗುತ್ತೆ. ಶಾಲೆಗಳ ಆರಂಭಕ್ಕೂ ಮುನ್ನ ಅಧಿಕಾರಿಗಳು ಸಭೆ ನಡೆಸಿದ್ದಾರೆ. ತಾಂತ್ರಿಕ ಸಲಹಾ ಸಮಿತಿ ಸಭೆಗೆ ಕೌಂಟ್ ಡೌನ್. ಆರೋಗ್ಯ ಇಲಾಖೆ ಹಾಗೂ ತಜ್ಞರ ಸಲಹೆ ಪಡೆದು ಗೈಡ್ಲೈನ್ಸ್ ನ ರೂಪಿಸಿದ್ದಾರೆ. ಶಾಲೆಗಳಿಗೆ ಕೊರೋನಾ ಗೈಡ್ಲೈನ್ಸ್ ಅನ್ನು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. ಪುಟ್ಟ ಪುಟ್ಟ ಮಕ್ಕಳು ಸ್ಕೂಲ್ ಆರಂಭ ಆಗೋದ್ರಿಂದ ನಿಜಕ್ಕೂ ಆತಂಕ ಆಗುತ್ತೆ. ಕೊರೋನಾ ಹರಡದ ಹಾಗೆ ತಡೆಯೋದು ಹೇಗಪ್ಪ ಅಂತ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಶಾಲೆಗಳು ಆರಂಭ ಆಗುತ್ತೆ, ಹಾಗಾಗಿ ಮೊದಲೇ ಮಳೆಗಾಲ ಬೇರೆ, ಮುಂಗಾರು ಆರಂಭ ಆಗುವಂತ ಸಂದರ್ಭ. ಹಾಗಾಗಿ ಬೇರೆ ಯಾವುದೇ ಸಾಂಕ್ರಾಮಿಕಗಳು ಹರಡದಂತೆ, ಜೊತೆಗೆ ಶಾಲೆಯಲ್ಲಿ ಕೂಡ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳುವಂತೆ ಅನೇಕ ಗೈಡ್ಲೈನ್ಸ್ ನ ಕೂಡ ಕೊಡಲಾಗ್ತಾ ಇದೆ. ಕೊರೋನಾ ಸಂದರ್ಭ ಮತ್ತೆ ಬಾರದಿರಲಿ ಅಂತ ನಾವು ಯಾವುದನ್ನ ಬಯಸಿದ್ವೋ ಅದು ಮತ್ತೆ ಮತ್ತೆ ಬರ್ತೀನಿ ಅಂತ ಇದೆ. ಹಾಗಾಗಿ ಎಚ್ಚರಿಕೆ ವಹಿಸಬೇಕಾಗತ್ತೆ. ಮುನ್ನೆಚ್ಚರಿಕೆ ಎಷ್ಟು ತಗೊಂಡ್ರು ಸಾಲದು ಅಂತ. ನೀವು ಕೈಗೊಳ್ಳಬೇಕಾಗಿರೋ ಮುನ್ನೆಚ್ಚರಿಕೆಗಳು ಏನೇನು? ಮಕ್ಕಳ ವಿಚಾರದಲ್ಲಿ ಏನ್ ಮುನ್ನೆಚ್ಚರಿಕೆ ಕೈಗೊಳ್ಳಬೇಕು? ಗರ್ಭಿಣಿಯರು, ಬಾಣಂತಿಯರು ಇವ್ರ ವಿಚಾರದಲ್ಲಿ ಏನ್ ಮುನ್ನೆಚ್ಚರಿಕೆ ಕೈಗೊಳ್ಳಬೇಕು? ಪ್ರಸಕ್ತ ಸಿಚುವೇಶನ್ ಏನಿದೆ? ಸಾಕಷ್ಟು ಸುದ್ದಿಗಳು ಕೇಳಿ ಬರ್ತಾ ಇದೆ. ಯಾವ್ದು ಸತ್ಯ, ಯಾವ್ದು ಸುಳ್ಳು, ಏನ್ ಮಾಡಬೇಕು, ಏನ್ ಮಾಡಬಾರ್ದು, ಎಲ್ಲ ವಿಚಾರಗಳನ್ನ ಮಾತನಾಡೋದಕ್ಕೆ ನಮ್ಮ ಜೊತೆ ತಜ್ಞರಿದ್ದಾರೆ. ಮೊದಲನೇದಾಗಿ ತಜ್ಞ ವೈದ್ಯ ಡಾಕ್ಟರ್ ಪವನ್ ಕುಮಾರ್ ಅವರಿದ್ದಾರೆ. ಡಾಕ್ಟರ್ ಪವನ್ ಕುಮಾರ್ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ನಮ್ಮ ಜೊತೆ ಹುಬ್ಬಳ್ಳಿಯಿಂದ ಇನ್ನೋರ್ವ ತಜ್ಞ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ GB ಸತ್ತೂರ್ ಅವರು ಕನೆಕ್ಟ್ ಆಗಿದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ನಾನು GB ಸತ್ತೂರ್ ಅವ್ರನ್ನ ಮಾತನಾಡಿಸೋದಕ್ಕೆ ಬಯಸ್ತೀನಿ. ಸರ್, ಆಸ್ ಆಫ್ ನಾವು ನೀವು ಗಮನಿಸಿದ ಹಾಗೆ ಪರಿಸ್ಥಿತಿ ಹೇಗಿದೆ? ಯಾಕಂದ್ರೆ ನಾವು ಹೇಳೋದು, ನಾವು ಒಂದಷ್ಟು ಸುದ್ದಿ ಕೊಡ್ಬೋದು, ಇಷ್ಟೊತ್ತು 35 ಕೇಸಸ್ ಅನೌನ್ಸ್ ಆಗಿದೆ ಅಂತ ಹೇಳ್ಬೋದೇ ಹೊರತು ಆಕ್ಚುಯಲ್ ಸಿಚುವೇಶನ್ ಏನಿದೆ ಅಂತ ಅದನ್ನ ನೀವು ಹೇಳೋದೇನೆ ಸೂಕ್ತ. ಏನಿದೆ ಪ್ರಸಕ್ತ ಕೊರೋನಾಕ್ಕೆ ಸಂಬಂಧಪಟ್ಟಂತೆ ವೈದ್ಯಕೀಯ ವಸ್ತುಸ್ಥಿತಿ ಏನಿದೆ? ಸತ್ತೂರ್ ಅವರು. ಗುಡ್ ಮಾರ್ನಿಂಗ್. ಈಗ ನಾವು COVID-19 2019 ಅದು ಮನೆ ಮಾತಾಗಿದೆ. ಇಷ್ಟು ದಿನ ಆರಾಮಿತ್ತು, ಎವ್ರಿಥಿಂಗ್ ವಾಸ್ ಗೋಯಿಂಗ್ ಗುಡ್. ಈಗ ಮತ್ತೆ ಅದು ಬೆಳಕಿನಲ್ಲಿ ಬರ್ತಾ ಇದೆ. ಆದ್ರೆ ಒಂದು ಮಾತ್ರ ಬಹಳ ಇಂಪಾರ್ಟೆಂಟ್, ಈಗ ಇರತಕ್ಕಂತ ಒಂದು ವೇರಿಯಂಟ್ ನೀವು ಬಂದಾಗ ನೆಕ್ಸ್ಟ್ ಟೈಮ್ ಬಂತು ಅಕಸ್ಮಾತ್ ನಮ್ ದುರ್ದೈವಕ್ಕೆ ಅದಕ್ಕೊಂದು ಬೇರೆ ಹೆಸರು ಹಿಡಿತೀರಿ. ಯಾಕಂದ್ರೆ ಮುಂಚೆ ನೋಡಿದಂತ COVID-19 ವೈರಸ್ ನಾವೇನು 2019 ನೋಡಿದ್ವಿ, ಅದು ಮ್ಯೂಟೇಟ್ ಆಗದೆ ಹೋದ್ರೆ ಸರ್ವೈವ್ ಆಗಲ್ಲ. ಈಗ ಹೆಂಗ ನಾವು ಚಳಿಗಾಲದಲ್ಲಿ ಜಾಕೆಟ್ ಹಾಕೋತೇವೆ, ಸಮ್ಮರ್ ಅಲ್ಲಿ ಬರೀ ಒಂದು ಶರ್ಟ್ ಹಾಕೋತೇವೆ, ಯಾಕಂದ್ರೆ ವಿ ಹ್ಯಾವ್ ಟು ಗೋ ಥ್ರೂ ದ ಸೀಸನ್. ಹಾಗೆ ವೈರಸ್ ಹ್ಯಾಸ್ ಗಾಟ್ ಟು ಮ್ಯೂಟೇಟ್ ಟು ಸರ್ವೈವ್. ಟು ಸರ್ವೈವ್ ಅಂದ್ರೆ ಏನು? ಟು ಹಾರ್ಮ್ ಅಸ್ ಆಕ್ಚುಲಿ. ಸೊ ಈಗಿನ ವೇರಿಯಂಟ್ ಏನಿದೆ 181 and 7. WHO ಕ್ಲಾಸಿಫಿಕೇಶನ್ ಬಹಳ ಇಂಪಾರ್ಟೆಂಟ್. ಜನರಿಗೆ ನಮ್ ದಯವಿಟ್ಟು ತಿಳ್ಕೊಳ್ಳಿ, ಇಂಗ್ಲಿಷ್ ಅಲ್ಲಿ ಇದೆ ಬಟ್ ತಿಳ್ಕೊಳ್ಳೋದು ಅದಿದೆ. ಎರಡು ಕ್ಲಾಸಿಫೈ ಮಾಡ್ತಾರೆ, ವೇರಿಯಂಟ್ ಅಂಡರ್ ಮಾನಿಟರಿಂಗ್ ಅಂಡ್ ವೇರಿಯಂಟ್ ಆಫ್ ಕನ್ಸರ್ನ್.
2019ರಲ್ಲಿ ಫಸ್ಟ್ ವೇವ್, ಸೆಕೆಂಡ್ ವೇವ್ ಅವು ವೇರಿಯಂಟ್ ಆಫ್ ಕನ್ಸರ್ನ್ ಇದ್ವು. ನೀವು ಮುಟ್ಟದ ಇಲ್ರಿ ಬಾಜೂಕ್ ನಿಂತರ ಬರುವಂತಹ ಪರಿಸ್ಥಿತಿ ಇತ್ತು. ಆದ್ರೆ ಈಗ 2025 ಅಲ್ಲಿ ಪ್ರೆಸೆಂಟ್ ಕಂಡೀಷನ್ ಅನ್ನ WHO ವೇರಿಯಂಟ್ ಅಂಡರ್ ಮಾನಿಟರಿಂಗ್ 181 LF7 ಈಗ ಮಾನಿಟರಿಂಗ್ ಅಂತ ಹೇಳಿ ನಾವು ಸಾವಿರಾರು ಮಂದಿ ಈಗ ಮಾನಿಟರಿಂಗ್ ಅಂತ ಹೇಳಿ ನಾವು ಸಾವಿರಾರು ಮಂದಿ ಗಟ್ಟಲೆ ಒಂದು ದೊಡ್ಡ ದೊಡ್ಡ ಫಂಕ್ಷನ್ ಮಾಡೋದು ಅದು ಉಚಿತ ಅಲ್ಲ. ಯಾಕಂದ್ರೆ ಬೆಟರ್. ಕೊರೋನಾ ಹಾಟ್ಸ್ಪಾಟ್ ಆಗ್ತಾ ಇದೆಯಾ ಬೆಂಗಳೂರು? ಗರ್ಭಿಣಿಯರು, ಬಾಣಂತಿಯರು, ಮಕ್ಕಳೇ ಹುಷಾರ್. ಹೃದಯ ಕಾಯಿಲೆಯಿಂದ ಬಳಲುವವರು ಕೂಡ ಅಲರ್ಟ್ ಆಗಿರಬೇಕು. ವಿದೇಶಗಳಲ್ಲಿ ಈ ಕೋವಿಡ್ನ ಉಪತಳಿ JN1 ಹಾವಳಿ ಜಾಸ್ತಿ ಆಗ್ತಾ ಇದೆ. ಗರ್ಭಿಣಿಯರು, ಮಕ್ಕಳ ಮೇಲೆ ಆರೋಗ್ಯ ಇಲಾಖೆ ಸಾಕಷ್ಟು ನಿಗಾ ವಹಿಸ್ತಾ ಇದೆ. ಉಸಿರಾಟದ ತೊಂದರೆ, ACRI ಕೇಸ್ಗಳಲ್ಲಿ ಟೆಸ್ಟ್ ಕಡ್ಡಾಯಗೊಳಿಸಲಾಗಿದೆ. ಕೋವಿಡ್ JN1 ಹಾವಳಿ ವಿದೇಶಗಳಲ್ಲಿ ಸಾಕಷ್ಟು ಜಾಸ್ತಿ ಆಗ್ತಾ ಇದೆ. ಭಾರತದಲ್ಲಿ ಇನ್ನೂ ಅಷ್ಟಾಗಿ ಇಲ್ಲ. ಆದ್ರೆ ಎಚ್ಚರಿಕೆ ಕೈಗೊಳ್ಳುವಂತದ್ದು ಬಹಳ ಬಹಳ ಮುಖ್ಯ. ಉಸಿರಾಟದ ತೊಂದರೆ ಇದ್ದಾಗ ಅಥವಾ SRI ಕೇಸ್ಗಳಲ್ಲಿ ಟೆಸ್ಟ್ ಮಾಡಿಸುವಂತದ್ದು ಈಗ ಕಡ್ಡಾಯ ಆಗಿದೆ. ಗರ್ಭಿಣಿಯರು, ಬಾಣಂತಿಯರು, ಮಕ್ಕಳು, ವೃದ್ಧರು ಹುಷಾರಾಗಿರಬೇಕು. ಇಮ್ಯುನಿಟಿ ಕಡಿಮೆ ಇದ್ರೆ ಹುಷಾರಾಗಿರಬೇಕು. ಹೆಚ್ಚಿನ ಇಮ್ಯುನಿಟಿ, ರೋಗ ನಿರೋಧಕ ಶಕ್ತಿಯನ್ನ ಬೆಳೆಸಿಕೊಳ್ಳುವತ್ತ ಗಮನ ಕೊಡಬೇಕು. ಆಮೇಲೆ ಸ್ವಚ್ಛತೆಗೂ ಕೂಡ ಹೆಚ್ಚಿನ ಗಮನ ಕೊಡಬೇಕು. ಗರ್ಭಿಣಿಯರು, ಎಳೆ ಮಕ್ಕಳ ವಿಚಾರದಲ್ಲಿ ಬಹಳ ಕೇರ್ಫುಲ್ ಆಗಿರಬೇಕು. ಕೊರೋನಾ ಆತಂಕ ಇನ್ನಷ್ಟು, ಯಾಕಂದ್ರೆ ಶಾಲೆಗಳು ಪುನರಾರಂಭ ಆಗ್ತಾ ಇದೆ. ರಾಜ್ಯದಲ್ಲಿ ಮೇ 29ನೇ ತಾರೀಕಿನಿಂದ ಶಾಲೆಗಳು ಓಪನ್ ಆಗುತ್ತೆ. ಶಾಲೆಗಳ ಆರಂಭಕ್ಕೂ ಮುನ್ನ ಅಧಿಕಾರಿಗಳು ಸಭೆ ನಡೆಸಿದ್ದಾರೆ. ತಾಂತ್ರಿಕ ಸಲಹಾ ಸಮಿತಿ ಸಭೆಗೆ ಕೌಂಟ್ ಡೌನ್. ಆರೋಗ್ಯ ಇಲಾಖೆ ಹಾಗೂ ತಜ್ಞರ ಸಲಹೆ ಪಡೆದು ಗೈಡ್ಲೈನ್ಸ್ ನ ರೂಪಿಸಿದ್ದಾರೆ. ಶಾಲೆಗಳಿಗೆ ಕೊರೋನಾ ಗೈಡ್ಲೈನ್ಸ್ ಅನ್ನು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. ಪುಟ್ಟ ಪುಟ್ಟ ಮಕ್ಕಳು ಸ್ಕೂಲ್ ಆರಂಭ ಆಗೋದ್ರಿಂದ ನಿಜಕ್ಕೂ ಆತಂಕ ಆಗುತ್ತೆ. ಕೊರೋನಾ ಹರಡದ ಹಾಗೆ ತಡೆಯೋದು ಹೇಗಪ್ಪ ಅಂತ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಶಾಲೆಗಳು ಆರಂಭ ಆಗುತ್ತೆ. ಹಾಗಾಗಿ ಮೊದಲೇ ಮಳೆಗಾಲ ಬೇರೆ, ಮುಂಗಾರು ಆರಂಭ ಆಗುವಂತ ಸಂದರ್ಭ. ಹಾಗಾಗಿ ಬೇರೆ ಯಾವುದೇ ಸಾಂಕ್ರಾಮಿಕಗಳು ಹರಡದಂತೆ, ಜೊತೆಗೆ ಶಾಲೆಯಲ್ಲಿ ಕೂಡ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳುವಂತೆ ಅನೇಕ ಗೈಡ್ಲೈನ್ಸ್ ನ ಕೂಡ ಕೊಡಲಾಗ್ತಾ ಇದೆ. ಕೊರೋನಾ ಸಂದರ್ಭ ಮತ್ತೆ ಬಾರದಿರಲಿ ಅಂತ ನಾವು ಯಾವುದನ್ನ ಬಯಸಿದ್ವೋ ಅದು ಮತ್ತೆ ಮತ್ತೆ ಬರ್ತೀನಿ ಅಂತ ಇದೆ. ಹಾಗಾಗಿ ಎಚ್ಚರಿಕೆ ವಹಿಸಬೇಕಾಗತ್ತೆ. ಮುನ್ನೆಚ್ಚರಿಕೆ ಎಷ್ಟು ತಗೊಂಡ್ರು ಸಾಲದು ಅಂತ. ನೀವು ಕೈಗೊಳ್ಳಬೇಕಾಗಿರೋ ಮುನ್ನೆಚ್ಚರಿಕೆಗಳು ಏನೇನು? ಮಕ್ಕಳ ವಿಚಾರದಲ್ಲಿ ಏನ್ ಮುನ್ನೆಚ್ಚರಿಕೆ ಕೈಗೊಳ್ಳಬೇಕು? ಗರ್ಭಿಣಿಯರು, ಬಾಣಂತಿಯರು ಇವ್ರ ವಿಚಾರದಲ್ಲಿ ಏನ್ ಮುನ್ನೆಚ್ಚರಿಕೆ ಕೈಗೊಳ್ಳಬೇಕು? ಪ್ರಸಕ್ತ ಸಿಚುವೇಶನ್ ಏನಿದೆ? ಸಾಕಷ್ಟು ಸುದ್ದಿಗಳು ಕೇಳಿ ಬರ್ತಾ ಇದೆ. ಯಾವ್ದು ಸತ್ಯ, ಯಾವ್ದು ಸುಳ್ಳು, ಏನ್ ಮಾಡಬೇಕು, ಏನ್ ಮಾಡಬಾರ್ದು, ಎಲ್ಲ ವಿಚಾರಗಳನ್ನ ಮಾತನಾಡೋದಕ್ಕೆ ನಮ್ಮ ಜೊತೆ ತಜ್ಞರಿದ್ದಾರೆ. ಮೊದಲನೇದಾಗಿ ತಜ್ಞ ವೈದ್ಯ ಡಾಕ್ಟರ್ ಪವನ್ ಕುಮಾರ್ ಅವರಿದ್ದಾರೆ. ಡಾಕ್ಟರ್ ಪವನ್ ಕುಮಾರ್ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ನಮ್ಮ ಜೊತೆ ಹುಬ್ಬಳ್ಳಿಯಿಂದ ಇನ್ನೋರ್ವ ತಜ್ಞ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ GB ಸತ್ತೂರ್ ಅವರು ಕನೆಕ್ಟ್ ಆಗಿದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ನಾನು GB ಸತ್ತೂರ್ ಅವ್ರನ್ನ ಮಾತನಾಡಿಸೋದಕ್ಕೆ ಬಯಸ್ತೀನಿ. ಸರ್, ಆಸ್ ಆಫ್ ನಾವು ನೀವು ಗಮನಿಸಿದ ಹಾಗೆ ಪರಿಸ್ಥಿತಿ ಹೇಗಿದೆ? ಯಾಕಂದ್ರೆ ನಾವು ಹೇಳೋದು, ನಾವು ಒಂದಷ್ಟು ಸುದ್ದಿ ಕೊಡ್ಬೋದು, ಇಷ್ಟೊತ್ತು 35 ಕೇಸಸ್ ಅನೌನ್ಸ್ ಆಗಿದೆ ಅಂತ ಹೇಳ್ಬೋದೇ ಹೊರತು ಆಕ್ಚುಯಲ್ ಸಿಚುವೇಶನ್ ಏನಿದೆ ಅಂತ ಅದನ್ನ ನೀವು ಹೇಳೋದೇನೆ ಸೂಕ್ತ. ಏನಿದೆ ಪ್ರಸಕ್ತ ಕೊರೋನಾಕ್ಕೆ ಸಂಬಂಧಪಟ್ಟಂತೆ ವೈದ್ಯಕೀಯ ವಸ್ತುಸ್ಥಿತಿ ಏನಿದೆ? ಸತ್ತೂರ್ ಅವರು. ಗುಡ್ ಮಾರ್ನಿಂಗ್. ಈಗ ನಾವು COVID-19 2019 ಅದು ಮನೆ ಮಾತಾಗಿದೆ. ಇಷ್ಟು ದಿನ ಆರಾಮಿತ್ತು, ಎವ್ರಿಥಿಂಗ್ ವಾಸ್ ಗೋಯಿಂಗ್ ಗುಡ್. ಈಗ ಮತ್ತೆ ಅದು ಬೆಳಕಿನಲ್ಲಿ ಬರ್ತಾ ಇದೆ. ಆದ್ರೆ ಒಂದು ಮಾತ್ರ ಬಹಳ ಇಂಪಾರ್ಟೆಂಟ್, ಈಗ ಇರತಕ್ಕಂತ ಒಂದು ವೇರಿಯಂಟ್ ನೀವು ಬಂದಾಗ ನೆಕ್ಸ್ಟ್ ಟೈಮ್ ಬಂತು ಅಕಸ್ಮಾತ್ ನಮ್ ದುರ್ದೈವಕ್ಕೆ ಅದಕ್ಕೊಂದು ಬೇರೆ ಹೆಸರು ಹಿಡಿತೀರಿ. ಯಾಕಂದ್ರೆ ಮುಂಚೆ ನೋಡಿದಂತ COVID-19 ವೈರಸ್ ನಾವೇನು 2019ರಲ್ಲಿ ನೋಡಿದ್ವಿ,
ಅದು ಮ್ಯೂಟೇಟ್ ಆಗದೆ ಹೋದ್ರೆ ಸರ್ವೈವ್ ಆಗಲ್ಲ. ಈಗ ಹೆಂಗ ನಾವು ಚಳಿಗಾಲದಲ್ಲಿ ಜಾಕೆಟ್ ಹಾಕೋತೇವೆ, ಸಮ್ಮರ್ ಅಲ್ಲಿ ಬರೀ ಒಂದು ಶರ್ಟ್ ಹಾಕೋತೇವೆ, ಯಾಕಂದ್ರೆ ವಿ ಹ್ಯಾವ್ ಟು ಗೋ ಥ್ರೂ ದ ಸೀಸನ್. ಹಾಗೆ ವೈರಸ್ ಹ್ಯಾಸ್ ಗಾಟ್ ಟು ಮ್ಯೂಟೇಟ್ ಟು ಸರ್ವೈವ್. ಟು ಸರ್ವೈವ್ ಅಂದ್ರೆ ಏನು? ಟು ಹಾರ್ಮ್ ಅಸ್ ಆಕ್ಚುಲಿ. ಸೊ ಈಗಿನ ವೇರಿಯಂಟ್ ಏನಿದೆ 181 and 7. WHO ಕ್ಲಾಸಿಫಿಕೇಶನ್ ಬಹಳ ಇಂಪಾರ್ಟೆಂಟ್. ಜನರಿಗೆ ದಯವಿಟ್ಟು ತಿಳ್ಕೊಳ್ಳಿ. ಇಂಗ್ಲಿಷ್ ಅಲ್ಲಿ ಇದೆ, ಬಟ್ ತಿಳ್ಕೊಳ್ಳೋದು ಅದರಿದೆ. ಎರಡು ಕ್ಲಾಸಿಫೈ ಮಾಡ್ತಾರೆ: ವೇರಿಯಂಟ್ ಅಂಡರ್ ಮಾನಿಟರಿಂಗ್ ಅಂಡ್ ವೇರಿಯಂಟ್ ಆಫ್ ಕನ್ಸರ್ನ್. 2019 ಫಸ್ಟ್ ವೇವ್, ಸೆಕೆಂಡ್ ವೇವ್, ಅವು ವೇರಿಯಂಟ್ ಆಫ್ ಕನ್ಸರ್ನ್ ಇದ್ವು. ನೀವು ಮುಟ್ಟದ ಇಲ್ರಿ ಬಾಜುಕ್ ನಿಂತರ ಬರುವಂತಹ ಪರಿಸ್ಥಿತಿ ಇತ್ತು. ಆದ್ರೆ ಈಗ 2025 ಅಲ್ಲಿ ಪ್ರೆಸೆಂಟ್ ಕಂಡೀಷನ್ ಅನ್ನ WHO ವೇರಿಯಂಟ್ ಅಂಡರ್ ಮಾನಿಟರಿಂಗ್ 181 LF7. ಈಗ ಮಾನಿಟರಿಂಗ್ ಅಂತ ಹೇಳಿ ನಾವು ಸಾವಿರಾರು ಮಂದಿ ಈಗ ಮಾನಿಟರಿಂಗ್ ಅಂತ ಹೇಳಿ ನಾವು ಸಾವಿರಾರು ಮಂದಿ ಗಟ್ಟಲೆ ಒಂದು ದೊಡ್ಡ ದೊಡ್ಡ ಫಂಕ್ಷನ್ ಮಾಡೋದು ಅದು ಉಚಿತ ಅಲ್ಲ. ಯಾಕಂದ್ರೆ ಬೆಟರ್